ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಿನ್ನೆ ಸಂಜೆ ಚಿಕ್ಕಮಂಗ್ಳೂರಿಗಂತೂ ತುಂಬಾ ಮಳೆ ಬಂತು, ಸ್ವಲ್ಪ ಆಲಿಕಲ್ ಮಳೆ ಥರನೇ. ಸೊ ಆ ಸಂಜೆಯ ಮಳೆಯ ಚಳಿ ಜೊತೆಗೆ ಹಸಿ ಚರ್ಮುರಿನ ಮಾಡಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ. ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ದೋಸೆನ ಮಾಡಿದ್ದೆ, ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಸಾಗುನ ಮಾಡಿದ್ದೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋದನ್ನು, ಹಾಗೆಯೇ ಹೇರ್ ಕೇರ್ಗೆ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಯಾರು ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಿನ್ನೆ ಸಂಜೆ ಅಂತೂ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಮಳೆಗಿಂತ ಗಾಳಿ ಜಾಸ್ತಿ, ಸ್ವಲ್ಪ ಆಲಿಕಲ್ಲು ಬಿದ್ದಂಗೆ ಅನ್ನಿಸ್ತು. ಸಿಡ್ಲು ಗುಡುಗು ಎಲ್ಲ ತುಂಬಾ ಇತ್ತು. ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಮುಗೀತು. ಬೇಸಿಗೆ ಅಂತಲೇ ಅನ್ನಿಸ್ಲಿಲ್ಲ ಈ ವರ್ಷ ಅಂತೂ. ಬೇಗನೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮೊದಲೇ ಚಿಕ್ಕಮಂಗ್ಳೂರಲ್ಲಿ 6 ತಿಂಗಳುಗಟ್ಟಲೆ ಮಳೆ ಹಿಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಇವಾಗ ಮಧ್ಯದಲ್ಲಿ ಬ್ರೇಕೇ ಸಿಕ್ಕಿಲ್ಲ ಅನ್ನಿಸ್ತಿದೆ. ಬೇಸಿಗೆನೇ ಅನ್ನಿಸ್ತಿಲ್ಲ, ಅಷ್ಟು ಬೇಗನೆ ಮಳೆ ಸ್ಟಾರ್ಟ್ ಆಗಿದೆ. ಈಗಲೇ ಇಷ್ಟೊಂದು ಮಳೆ ಬರ್ತಿದೆ, ಇನ್ನು ಸೋನೆ ಮಳೆ ಟೈಮಲ್ಲೆಲ್ಲ ಇನ್ನೆಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ. ನಿನ್ನೆ ಸಂಜೆ ಬಂದ ಮಳೆ ಜೊತೆ ತುಂಬಾ ಸ್ವಲ್ಪ ಚಳಿನೂ ಅನ್ನಿಸ್ತಿತ್ತು. ಸೊ ಆ ಚಳಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಈವ್ನಿಂಗಲ್ಲಿ. ಸೊ ಹಸಿ ಚರ್ಮುರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಪುರಿ ಇದ್ದೇ ಇರ್ತವೆ. ಸೊ ನಮ್ಮ ಮನೇಲೂ ಎನಿ ಟೈಮ್ ಪುರಿ ಇದ್ದೇ ಇರುತ್ತೆ. ಸೊ ಅದರದ್ದು ಹಸಿ ಚರ್ಮುರಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಒಂದು ಕ್ಯಾರೆಟ್ನ ಕಟ್ ಮಾಡಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಬೀಜನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ಮೇಲೆ ಮಳೆಗಾಲಕ್ಕೂ ಅದಕ್ಕೂ ಸಂಜೆ ಟೈಮ್ ಏನಾದರೂ ಬೇಕೇ ಬೇಕನ್ನಿಸುತ್ತೆ. ಹಸಿ ಚರ್ಮುರಿ ಇಲ್ಲ ಒಣ ಚರ್ಮುರಿನಾರು ಮಾಡಿಟ್ಕೋಬೇಕು. ಹಸಿ ಚರ್ಮುರಿ ಆದರೆ ಒಂದು 10 ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಸೊ ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 3 ಜನಕ್ಕಾಗೋವಷ್ಟು ಹಸಿ ಚರ್ಮುರಿನ ಮಾಡ್ಕೋತಾ ಇದ್ದೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು 3 ಜನಕ್ಕಾಗೋವಷ್ಟು ಪುರಿನ ಹಾಕ್ಕೋತಾ ಇದ್ದೀನಿ. ಸೊ ಬಾಣಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಆ ಎಣ್ಣೆಗೆಲ್ಲ ಖಾರ ಉಪ್ಪು ಅಂಟ್ಕೊಂಡಿರುತ್ತಲ್ವ, ಪುರಿಗೆಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಪುರಿನ ಹಾಕಿ 1-2-3 ನಿಮಿಷ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು, ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚಮಚಗಳಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆಂದ, ನೀಟಾಗಿ ಉಪ್ಪು ಖಾರ ಅಂಟ್ಕೊಳ್ಳುತ್ತೆ. ನನ್ನ ಮಗ ಅಂತೂ ನಾನು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಚಿಕ್ಕ ಮಕ್ಕಳಾದರೆ ಹೊಡೆದು ಬುದ್ಧಿ ಹೇಳ್ಬೋದು, ಈ ದೊಡ್ಡ ಮಕ್ಳುಗಳಿಗೇನೂ ಮಾಡೋಕ್ಕಾಗಲ್ಲ. ಸೊ ಚರ್ಮುರಿಗೆ ಸ್ವಲ್ಪ ಖಾರ ಇತ್ತು, ಅದನ್ನು ಮಿಕ್ಸ್ ಮಾಡಿದೆ. ಖಾರ ಹಾಕ್ಕೊಂಡಿರೋದ್ರಿಂದ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಸಂಜೆ ಚಳಿ ಜೊತೆಗೆ ಈ ಟೀ ಜೊತೆಗೆ ಸೂಪರ್ ಕಾಂಬಿನೇಷನು ಈ ಹಸಿ ಚರ್ಮುರಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಹಸಿ ಚರ್ಮುರಿ ಅಲ್ವಾ? ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದೋಸೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಸಾಗುನ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಕಡಲೆನ ಕುಟ್ಟಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶುಂಠಿನ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಮಾಡ್ಕೊತಿದ್ದೀನಿ. ನಾನು ಅಷ್ಟು ಶುಂಠಿಗೆ 1-2 ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡೆ. ಒಂದು ಸಲ ಮಾಡಿಟ್ಕೊಂಡ್ರೆ 1 ವಾರಕ್ಕಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಗುತ್ತೆ. ನಾನಿಲ್ಲಿ ಒಗ್ಗರಣೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ 1-2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ, ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸಾಗು ಅಲ್ವಾ, ಸೊ ಈರುಳ್ಳಿನೇ ಜಾಸ್ತಿ ಇರಬೇಕು.
3 ಜನಕ್ಕೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು, ಅದ್ರದ್ದು ಹಸಿ ವಾಸನೆ ಹೋಗೋ ತನಕ. ಸೊ ಅದೆಲ್ಲ ಫ್ರೈ ಆದಮೇಲೆ ಕುಟ್ಟಿಟ್ಕೊಂಡಿದ್ದಂಥ ಕಡಲೆ ಪುಡಿ ಇತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಪುಡಿನೇ ಹಾಕಿದ್ರೆ ಗಂಟಾಗುತ್ತೆ ಮತ್ತು ಬೇಗ ಡ್ರೈ ಆಗುತ್ತೆ ಅಂದ್ಬಿಟ್ಟು ನೀರಿನಲ್ಲಿ ಕದರಿಬಿಟ್ಟು ಹಾಕ್ಬಿಟ್ರೆ ಬೆಟರು. ಸೊ ಅದು ಕುದೀತಾ ಇದೆ. ಕುದೀತಾ ಗಟ್ಟಿಯಾಗುತ್ತೆ ಕಡಲೆ ಅಲ್ವಾ, ಹಾಗಾಗಿ ಅದಕ್ಕೆ ಇನ್ನೊಂದು ಬಟ್ಲನಷ್ಟು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದು ಕುದೀತಾ ಗಟ್ಟಿಗಾದಮೇಲೆ ಮತ್ತೆ ಒಂದು ಬಟ್ಲನಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ತುಂಬ ನೀರು ಹಾಕ್ಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ದೋಸೆಗೆ ಬರೀ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ಥರದ್ದು ಬೇರೆ ಥರದ್ದನ್ನು ಟ್ರೈ ಮಾಡಿದ್ರೆ ಅದು ಬೆಸ್ಟ್ ಕಾಂಬಿನೇಷನ್ನೇ ಆಗುತ್ತೆ. ಟ್ರೈ ಮಾಡಬೇಕು ಅಷ್ಟೇ. ಸೊ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಅದು ಏರೆಲ್ಲ ಬಿಟ್ಟ ಮೇಲೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಸೊ ಗಂಟಿಲ್ದಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗೆಡ್ಡೆ ಪಲ್ಯ ಆದರೆ ಬರೀ ಆಲೂಗೆಡ್ಡೆಲೇ ಮಾಡ್ತೀವಿ, ಬಟ್ ಈರುಳ್ಳಿ ಸಾಕಾಗಿರೋದ್ರಿಂದ ಒಂದೇ ಒಂದು ಆಲೂಗೆಡ್ಡೆ ಸಾಕು. ಸೊ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಗಂಟಿಲ್ದಂಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುದೀತಾ ಇರೋಂಥ ಒಗ್ಗರಣೆಗೆ ಹಾಕ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ, ನಮಗೆ ದೋಸೆಗೆ ಯಾವ ರೀತಿ ಪಲ್ಯ ಬೇಕು ಅಂದರೆ ತುಂಬ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಒಂದು ಹದಕ್ಕೆ ಮಾಡ್ಕೋಬೇಕು ಪಲ್ಯನ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದ್ದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ನಿಂಬೆಹಣ್ಣನ್ನು ಹಾಕಿ ತುಂಬ ಕುದಿಸ್ಬಾರ್ದು. ಸ್ಟವ್ ಆಫ್ ಮಾಡೋ ಟೈಮಿಗೆ ನಿಂಬೆಹಣ್ಣನ್ನು ಹಾಕಿ ಸ್ಟವ್ ಆಫ್ ಮಾಡಬೇಕು. ಸೊ ಪಲ್ಯ ಎಲ್ಲ ರೆಡಿ ಆದಮೇಲೆ ದೋಸೆ ಮಾಡಿಕೊಂಡು ಬೆಳಗ್ಗೆ ಟಿಫನ್ನ ಮುಗಿಸಿದ್ವಿ. ನಾನಿವತ್ತು ಹೇರ್ ಕೇರ್ಗೆ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡ ಟಿಪ್ ಏನಲ್ಲ. ಈ ಚಿಕ್ಕಮಂಗ್ಳೂರು ಸೈಡಲ್ಲಂತೂ ಬೇವಿನ ಸೊಪ್ಪು ಸಿಗಲ್ಲ. ಈ ಬೆಳವಾಡಿ ಕಳಸಾಪುರ ಸೈಡ್ ಹೋದರೆ ಸಿಗುತ್ತೆ, ಈ ಕಡೆ ಸಕ್ಕರೆಪಟ್ಟಣ ಕಡೆ ಬಂದರೂ ಸಿಗುತ್ತೆ. ಬಟ್ ಈ ಚಿಕ್ಕಮಂಗ್ಳೂರು ಸುತ್ತಮುತ್ತ ಸ್ವಲ್ಪ ಬೇವಿನ ಸೊಪ್ಪು ಎಲ್ಲೂ ಸಿಗಲ್ಲ ನಾನು ನೋಡಿದ ಮಟ್ಟಿಗೆ. ಊರಿಗೆ ಹೋದಾಗಲೇ ತಂದಿರ್ತೀನಿ ಬೇವಿನ ಸೊಪ್ಪನ್ನ, ಅದು ತೋಟಕ್ಕೆ ಹೋದಾಗ. ಫ್ರಿಜ್ನಲ್ಲಿ ಇಡೋಂಗಿಲ್ಲ, ಯಾಕೆಂದರೆ ಫ್ರಿಜ್ನಲ್ಲಿಟ್ಟರೆ ಒಂಥರ ಕೊಳ್ತಂಗೆ ಆಗಿರುತ್ತೆ. ಸೊ ಅದನ್ನು ಹಾಗೇ ಶೆಲ್ಫ್ ಮೇಲೆ ಇಟ್ಟಿರ್ತೀನಿ, ಅದು ಹಂಗೇ ಡ್ರೈ ಆಗಿರುತ್ತೆ. ಈ ಸಲ ತಂದಿದ್ದ ಬೇವಿನ ಸೊಪ್ಪು ಹಾಗೇ ಡ್ರೈ ಆಗಿತ್ತು. ಸೊ ಅದನ್ನೊಂದು ಕವರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡುವಾಗ ಎಷ್ಟು ಬೇಕು ಅಷ್ಟನ್ನ ಒಂದು ಪಾತ್ರೆಗೆ ನೀರು ಹಾಕಿ ಕುದಿಸ್ಕೊಂಡು ಒಂದು 10-15 ನಿಮಿಷ ಕುದಿಸಿ, ಆ ನೀರು ಗ್ರೀನ್ ಕಲರ್ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಈ ರೀತಿ ಸೋಸ್ಕೊಂಡು ತಲೆ ಸ್ನಾನ ಮಾಡ್ತೀನಲ್ಲ, ಆ ನೀರಿಗೆ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಿ. ಹಿಂಗೆ ಮಾಡೋದ್ರಿಂದ ತಲೆಯಲ್ಲಿ ಇಚ್ಚಿಂಗ್ ಇರುತ್ತಲ್ವ, ಸೊ ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಸ್ನಾನಕ್ಕೆ ಬಳಸಿದ್ರು ಮೈ ಕಡಿತ ಎಲ್ಲ ಹೋಗುತ್ತೆ. ಸೊ ಇದಂತೂ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಊರಿಗೆ ಹೋದಾಗೆಲ್ಲ ಈ ಥರ ತಂದು ಟ್ರೈ ಮಾಡ್ತೀನಿ. ಸೊ ನೀವೂ ಟ್ರೈ ಮಾಡಿ.